ಏನಾಯ್ತು? ಹಾಗೇನಿಲ್ಲಮ್ಮ. ಅಲ್ಲ, ಇವತ್ತು ತುಂಬಾ ಸಂತೋಷವಾಗಿದ್ಯಲ್ಲ, ಯಾಕೆ ಅಂತ? ಶೇಖರಿಗೂ ಹೇಗೋ ಕೆಲಸ ಕಾಯ್ಮಾಯ್ತು. ಆದಷ್ಟು ಬೇಗ ನಿನ್ನದೊಂದು ಮದುವೆ ಮಾಡಿ ಮುಗಿಸ್ಬಿಟ್ರೆ. ಏನಣ್ಣ ನೀನು ಮಾತಿಗೂ ಮದುವೆ ಅಂತ ಹೇಳ್ತಿದ್ಯಲ್ಲ, ನೀನಿನ್ನ ತಂಗಿ ಇಷ್ಟು ಬೇಗ ನಿಮ್ಗೆ ಭಾರ ಆಗ್ಬಿಟ್ಲೆ? ನೋಡು ತಂಗಿ, ಮನೆ ಮಗಳು ಯಾವತ್ತಿದ್ರು ಮನೆಗೆ ಮಹಾಲಕ್ಷ್ಮಿ ಇದ್ದಾಗೆ. ಯಾವ ಹೆಣ್ಣು ಮಕ್ಕಳು ತವರಿಗೆ ಭಾರವಾಗುವುದಿಲ್ಲಮ್ಮ. ಎಲ್ಲರಂತೆ ನೀನು ಹಸೆ ಮನೆ ಏರಿ ಸಪ್ತ ಪರಿಚಯನು ಮುತ್ತೈದೆಯಾಗಿ ಮೆಚ್ಚಿನ ಮನೆಯನ್ನೇ ನೆಕ್ಕು ನಡೆದಾಡುತ್ತಿದ್ದರೆ ನಮ್ಮ ಮನೆಯಾಗ ಆನಂದದ ಹಾಲುಗಳನ್ನು ಒತ್ತಿ ಅಣ್ಣ, ನಾನು ನಿನ್ನ ತಂಗಿ ಹುಟ್ಟಿದ್ದಿಲ್ಲಲ್ಲ, ನಿಜವಾಗ್ಲು ನನ್ನ ಸೊಳ್ಳೆ ಮಾಡಿದ್ದಿಲ್ಲಣ್ಣ. ನಿನ್ನಂತ ಗುಣವಂತಿ ತಂಗಿಗೆ ಅನ್ನವಾಗಿತ್ತು ನಮ್ಮ ಸೌಭಾಗ್ಯ. ಎಲ್ಲ ಅಣ್ಣ, ಮಾತು ಎಲ್ಲಿದ್ರು ಸಹಿತ ಆ ಮಾತಿಗಿಂತ ಹೆಚ್ಚಿನ ಅಮ್ಮತೆ ತೋರಿಸಿ ಈ ತಂಗಿಯನ್ನ ಜೋಪಾನ ಮಾಡುತ್ತಿರಲ್ಲ. ನೀವಿಬ್ಬರು ನಿಜವಾಗ್ಲೂ ನನ್ನ ತಂದೆ ತಾಯಿಗಳು, ನನಗೆ ಸೌಭಾಗ್ಯ. ಅಲ್ಲಮ್ಮ, ನಾನು ನಿನ್ನ ಮನೆಗೆ ಮಾಸದ ಬಟ್ಟೆ ಹಾಕಿಕೊಂಡು ಬಂದಾಗ ಗೇಟಿನ ಹೊರಗಡೆ ನಿಲ್ಲಿಸಬಾರದು. ಯಾಕಂದ್ರೆ ಏನಣ್ಣ ನೀನು ಅವತ್ತು ಶೇಖರ್ನಿಗೆ ಹೇಳಿಲ್ವಾ? ರುದ್ರೇಶ, ನೀನು ಬರೀ ನನ್ನ ಸ್ನೇಹಿತ ಅಲ್ಲ, ನೀನು ನನ್ನ ಬಾಳಿಗೆ ದೇವಿದ್ದಾಗೆ ಅಂತ. ದೂರಲ್ಲಿ ಯಾರಾದ್ರೂ ಹೊರಗಡೆ ನಿಲ್ಲಿಸ್ತಾರಾ? ನೋಡು, ಯಾರು ಹೊರ ನಿಲ್ಸೋದಿಲ್ಲ. ನಾನಾಗ್ಲಿ ಶೇಖರ್ ಆಗ್ಲಿ ನಿಮ್ಮನ್ನ ನಿಮ್ಮ ಹೃದಯದ ಜಗಲಿ ಮೇಲೆ ತೋರಿಸ್ತೇವೆ, ದೇವರನ್ನು ಆರಾಧಿಸುತ್ತೇವೆ. ಮುಂದಿನ ತಿಂಗಳ ದೀಪಾವಳಿ ಮನೆಯನ್ನು ಮಾಡಿ ಮುಗಿಸ್ಬಿಟ್ರೆ ನನ್ನ ಕರ್ತವ್ಯಂತೂ ಮುಗಿತೇನೆ. ಅಂದರೆ ಮದುವೆಗೇನಾದರೂ ಹಣ ಬೇಕಾಗುತ್ತೆ ರುದ್ರೇಶ? ಶೇಖರ್, ನಾನು ಕೈಲಾದಷ್ಟು ಕೊಡ್ತೀನಿ. ಹೇಗೋ ಬಡವರಿಗಾಗಿಯೇ ಸರ್ಕಾರವೇ ಪ್ರತಿ ಊರಿನ ಗುಡಿ ಗುಂಡಾರಗಳಲ್ಲಿ ಮದುವೆ ಭಾಗ್ಯ ಯೋಜನೆಯಲ್ಲಿ ಸಾಮೂಹಿಕ ಮದುವೆ ನಡೆಯುತ್ತಿದೆ. ಅದರಲ್ಲೇ ನಿನ್ನ ತಂಗಿಯ ಮದುವೆ ಮಾಡಿ ಮುಗಿಸಿದರಾಯಿತು. ಆಯ್ತು ಬಿಡು ಶೇಖರ್, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸಾಮೂಹಿಕ ಮದುವೆಯಲ್ಲಿ ಮದುವೆ ಆಗುತ್ತೇನೆಂದರೆ ಈ ಸಮಾಜಕ್ಕೆ ಮಾದರಿಯಾಗಿದೆ. ನನ್ನ ವಿವಾಹ ಅದು ಈ ಸಾಮೂಹಿಕ ಮದುವೆಯಲ್ಲ. ನೀನೇ ಹೇಳಿದಲ್ಲ ದೀಪಾವಳಿ ನನ್ನ ಮದುವೆ. ಈ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಇವಳ ಮದುವೆ. ಏಕೆ ಶೇಖರ್, ನೀವಿಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿ ಇಷ್ಟಪಟ್ಟು ಏಕೆ ಮದುವೆ ಆಗುತ್ತೇನೆ? ನಿನ್ನ ಮೈ ಮೇಲೆ ಹಾಕಿದ ಬಟ್ಟೆಯ ಹೊರತು ಉಡಲಿಕ್ಕೆ ಮತ್ತೊಂದು ದೋತರವಿಲ್ಲ. ಇನ್ನು ಇವಳಿಗೆ ಹಬ್ಬ ಹುಣ್ಣಿಮೆ ಬಂದರೂ ಉಡಲಿಕ್ಕೆ ಒಂದೊಳ್ಳೆ ಸೀರೆನೂ ಇಲ್ಲ. ಇಂಥವರ ಕೂಡ ನನ್ನ ಮದುವೆ ಸಂಬಂಧ. ನಿನ್ನ ಸ್ಥಾನಮಾನ ಬದಲಾಗಿದ್ರೆ ಚಿಂತೆ ಇಲ್ಲ. ನನ್ನ ಬಡಿಗೆನ ನಿನ್ನ ಮದುವೆ ಆಗದೆ ಆದ್ರೂ ಚಿಂತೆ ಇಲ್ಲ. ಚಿಕ್ಕವರಿದ್ದಾಗಿದ್ದ ನೀವಿಬ್ರು ಕೋಡಿ ಆಡಿ ಬೆಳೆದಿದ್ದೀರಾ. ಒಂದು ಕಟ್ಟಲ್ಲಿ ಒಂದು ಕಷ್ಟವನ್ನು ಹಚ್ಚಿಕೊಂಡು ಬಂದಿರುವ ಈಗಿನ ಗೆಳೆಯ ಇದೀಗ ಬೇಡ ಮಾತೆ. ಕಷ್ಟ ಕಾಲದಲ್ಲಿ ಕೈ ಹಿಡಿದು ಕಾಪಾಡಿದ ಪೂರ್ವಿತ್ರನಿಗಾಗಿಯೇ ಕೊರೋನವಿತ್ತ ಇಂತೆಯ ಹಿರಿಯ ಪುತ್ರನ ಇರುವೆಯನ್ನು ಮರೆತು ಬಿದ್ದೀಯಾ ಶೇಖರ್? ಕರ್ಣನ ಕೈ ಹಿಡಿದು ಬಿಗದಪ್ಪಿದ್ದು, ಅಂಗದ ದೊರೆಯಾಗಿ ಪಟ್ಟಾಭಿಷೇಕ ಮಾಡಿದ್ದು ದಾಯಾದಿಗಳ ಕದನದಲ್ಲಿ ಜಯಗಳ ಜೊತೆಗೊಬ್ಬ ಸೂರನಿರಲಿ ಎಂಬ ಸ್ವಾರ್ಥದ ಸಂಚಿನಲ್ಲಿ. ಹಾಗಾದ್ರೆ ನಿನ್ನ ವೇಳೆಗಿಂದ ಬೆಳೆಸಿದ ನಮ್ಮಣ್ಣನಿಗೆ ಅಭಾವ ಸಂಚಯ ಸ್ವಾರ್ಥ ಇತ್ತು. ನನ್ನ ತಂಗಿಯ ಮದುವೆಗೆಂದು, ನನ್ನ ಕೆಲಸಕ್ಕೆಂದು ಲಕ್ಷ ಲಕ್ಷ ಹಣ ಕೊಟ್ಟಿದ್ದು ನಿನ್ನಂತ ಶೀಲಗಟ್ಟವರನ್ನು ನನಗೆ ಕಟ್ಟಲಿಕ್ಕೆ ಎಂಬ ಸ್ವಾರ್ಥದ ಸಂಚವನ್ನು ಹರಿಯದೇ ಹೋದೆ. ಶೀಲಗಟ್ಟವಳು ಅದ್ಯಾವ ದೃಷ್ಟಿಯ ಬೀರಿದೋ ನಿನ್ನ ಮೇಲೆ, ಅದ್ಯಾವ ಸಂಶಯದ ಬೀಜ ಬಿತ್ತಿದರೋ ಮಾತೃವಂತಿದ್ದ ಈ ನನ್ನ ತಾಯಿ
ನಾನೇಕೆ ಹಾಕಲಿ? ಈ ಸಮಾಜವೇ ಕೇಕೆ ಆಗುತ್ತದೆ. ನಡೆದಗಟ್ಟವಳೆಂದು ಸಮಾಜ 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 ವರದಕ್ಷಿಣೆ ಹಣವಿಲ್ಲವೆಂದು ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟುವುದಿಲ್ಲೆಂದಾಗ ಎಲ್ಲೆಡೆ ಕೂತಿದ್ದು ಈ ನಿನ್ನ ಸಮಾಜ. ನಿನ್ನ ಕೆಲಸದ ಲಂಚದ ಹಣಕ್ಕಾಗಿ ಅಂಗಲಾಚಿ ಬೇಡಿದರೂ ಬಿಡಿ ಗಾಜಿಗೂ ಇಚ್ಚಲಿಲ್ಲ ಈ ನಿನ್ನ ಸಮಾಜ. ನಿನ್ನರ್ಸನೆಂದು ಸಾಲದ ಪಾಸಕ್ಕೆ ಕರು ಎಡ್ಡಿದಾಗ ಕೈ ಹಿಡಿಯದೆ ಗೃಹಗೈಸಿನಕ್ಕ ಇದೇ ಸಮಾಜ. ನೀನು ನೆಲಕ್ಕೆ ಬಿದ್ದಾಗ ಇದೇ ಸಮಾಜ. ನೀನು ಆಕಾಶದ ಪರಗೆ ಬೆಳೆದ ಕ್ಷಣ ಇದೇ ಸಮಾಜದ ಪ್ರತಿನಿಧಿಗಳೇ ಮುಖ್ಯವಾದರೆ ನನಗೆ. ನಾವು ಮಟ್ಟಿಗಿಲ್ಲದವರು ಪಟ್ಟಿಗಿಲ್ಲದವರು ಎಲ್ಲಾದರೂ ನಮಗೆ ಬೇಸರವಿಲ್ಲ. ಆದರೆ ರಕ್ತದಂತಿರುವ ಈ ನನ್ನ ತಂಗಿಗೆ ಪವಿತ್ರ ಚಾರಿತ್ರ್ಯಕ್ಕೆ ಕಪ್ಪು ಅಲ್ಲ, ತಪ್ಪು ನಮ್ಮದೇ ಅಲ್ಲ, ತಪ್ಪು ನಮ್ದು. ಬಡತನವನ್ನೇ ಹೊತ್ತುಕೊಂಡು ನೆಲದ ಮೇಲೆ ನಿಂತಿರುವ ನಮ್ಮಂಥವರು ಆಕಾಶದ ತರ್ಕಿ ಬಾದರ ಜೊತೆಗೆ ಸಂಬಂಧ ಬೆಳೆಸಬಾರ್ದಲ್ಲ, ಸಂಬಂಧ ಬೆಳೆಸಬಾರ್ದು. ತಿಳಿದು ಶೇಖರ್, ನಿನಗೇನಾದರೂ ವರದಕ್ಷಿಣೆ ಬೇಕಾಗಿದ್ದರೆ ಇರುವ ಈ ಮನೆಯನ್ನು ಮಾರಿ ನನಗೆ ಹಣ ತಂದು ಕೊಡುವೆ. ಆದರೆ ನನ್ನ ತಂಗಿಯನ್ನು ಕೈಬಿಡಬೇಡ. ಮನೆ ಮಾರಿಯೋ ಇಲ್ಲ ಮಠ ಮಾರಿಯೋ ಈ ಚೀಲಗಟ್ಟವಳ ಕೈ ನಾನೇಕೆ ಹಿಡಿಯಲಿ? ಯಾವನನ್ನಾದರೂ ಕೂಲಿಯನ್ನಾಗಲಿ ಮಾಲಿಯನ್ನಾಗಲಿ ಹುಡುಕಿ ಮದುವೆ ಮಾಡು. ನೀ ಕೊಟ್ಟ ಹಣ ಬಡ್ಡಿ ಸಮೇತದನ್ನು ಬಿಸಾಕುವೆ. ಹೋಗಲಿ ಬಿಡೋಣ, ಹೋಗಲಿ ಬಿಡು. ಹೊಳೆ ದಾಟಿದ ಮೇಲೆ ಅಂಬಿಗನ ಅಂಗೈಕೆನ್ನುವ ಈ ಜಗದಲ್ಲಿ ಯಾರಿಗೂ ಯಾರಿಲ್ಲಣ್ಣ, ಯಾರಿಗೂ ಯಾರಿಲ್ಲ. ಅಣ್ಣ, ನಾಳೆ ನನ್ನ ಮನೆಗೆ ಬಂದಾಗ ನನ್ನ ಗೇಟಿನ ಹೊರಗಡೆ ನಿಲ್ಲಿಸಬೇಡ ತಂಗಿ ಅಂತ ಈಗ ತಾನೇ ನೀನು ಹೇಳಿದ್ದೆ ಅಲ್ಲ ಅಣ್ಣ. ಗೇಟಿನ ಹೊರಗಡೆ ಅಷ್ಟೇ ಅಲ್ಲಣ್ಣ ಶೇಖರ್, ನಿನ್ನ ಜೊತೆಗೆ ನನ್ನನ್ನು ಕೂಡ ತನ್ನ ಮನಸ್ಸಿನ ಗೇಟಿನಿಂದ ಹೊರಗಡೆ ಇಟ್ಟುಬಿಟ್ಟಿದ್ದಾನೆ. ದುಃಖ ಪಡೆದಿರು ತಂಗಿ, ದುಃಖ ಪಡೆದಿರು. ನಾನು ಎಲ್ಲಿ ಆದರೂ ಹಮಾಲಿ ಮಾಡಿಯೋ ಕೂಲಿ ಮಾಡಿಯೋ ನಿನಗೊಂದು ಒಳ್ಳೆ ಸಂಬಂಧವನ್ನು ನೋಡಿ ಮದುವೆ ಮಾಡುವೆ ತಂಗಿ, ಮದುವೆ ಮಾಡುವೆ. ದೀಪ, ನೀನು ಸಣ್ಣಕ್ಕಿದ್ದಾಗ ನಮ್ಮ ಮನೆಯ ಒಬ್ಬ ಜೋಗಿಗೆ ಬಂದು ನಿನ್ನ ಮುಖ ದೃಷ್ಟಿಸಿ ನೋಡಿ ಈ ಮಗಳು ಮುಂದೆ ದೊಡ್ಡ ಶ್ರೀಮಂತನ ಮದುವೆಯಾಗಿ ಮಹಾರಾಣಿಯನ್ನೇ ಬಂದದ್ದು. ಆದರೆ ಹೀಗೆ ನೋಡಿದರೆ ಅಣ್ಣ, ಯಾರು ಮತ್ತಾರ ಭವಿಷ್ಯವನ್ನ ಬರುವುದಿಲ್ಲ ಅಣ್ಣ. ಇದೆಲ್ಲ ಆ ಬ್ರಹ್ಮಲಿಖಿತವನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಬದುಕಬೇಕು, ಬಿಡುವ ಬಡವನ್ನ ಬದಿಗೊತ್ತು ಮುಂದೆ ನಮಗಾಗಿ ಕಾದಿರುವುದು ಬದುಕಿನ ಸಿಹಿ ಬತ್ತಿ. ಅದೆಷ್ಟು ತಾಳ್ಮೆಯಮ್ಮ ನಿನ್ನದು. ಎಂದು ತವರು ತಾಳ್ಮೆ ಅನ್ನೋದು ಅಣ್ಣ, ಮಾನವೀಯತೆಯ ಕಾಣಿಕೆ ಆಗಿರೋ ಈಗಿನ ಕಾಲದಲ್ಲಿ ಪರೋಪಕಾರವೇ ಮಾನವತ್ವ ಎಂದು ನೀವು ಇಷ್ಟೊಂದು ಸಹಾಯ ಮಾಡಿದ್ದೀರಲ್ಲ, ನಿಜವಾಗಲೂ ನಿಮ್ಮಂಥವರಿಗೆ ನಾನು ತಂಗಿಯಾಗಿ ಹುಟ್ಟಿದ್ದೀನಿ. ಬನ್ನಿ, ಎಲ್ಲ ಆ ಶಿವ ನಿಶ್ಚಯಂತೆ ಆಗ್ಲಿ. ಆಯ್ತಮ್ಮ.